ಎರಡನೇದು ಮಂಗಳೂರಿಗೆ ಸಂಬಂಧಪಟ್ಟಂತ ಏನು ಈ ಸರ್ಕಾರ ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿ ಆಗಲೇ 2 ವರ್ಷ ಆಗೋಗಿದೆ. ಈಗೇನೋ ಟಾಸ್ಕ್ ಫೋರ್ಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದು ಟಾಸ್ಕ್ ಫೋರ್ಸ್ ಅನ್ನು ಮಾಡಿ ಹಿಂದೂಗಳನ್ನು ಮಟ್ಟ ಹಾಕಕ್ಕೆ ಮಾಡ್ತಾ ಇರೋ ಟಾಸ್ಕ್ ಫೋರ್ಸ್ ಅಷ್ಟೇ ಇದು. ಈಗಾಗಲೇ ಶುರು ಮಾಡಿದ್ದಾರೆ. ಕಲ್ಲಡ್ಕ ಪ್ರಭಾಕರ್ ಭಟ್ರ ಬಗ್ಗೆ ಅವ್ರ ಮೇಲೆ ಕೇಸ್ ಹಾಕ್ತಾ ಇದ್ದಾರೆ. ಹಿಂದೂ ಕಾರ್ಯಕರ್ತರು ಅರುಣ್ ಪುತ್ತಿಲ ಅವ್ರಿಗೆ ಗಡೀಪಾರ್ ಮಾಡಬೇಕು ಅಂತ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತಾ ಇದ್ದಾರೆ. ಬೇರೆ ಬೇರೆ ಹಿಂದೂ ಕಾರ್ಯಕರ್ತರನ್ನ ಹುಡುಕಿ ಕೇಸ್ ಹಾಕುವಂಥದ್ದು. ಅಂದ್ರೆ ಮುಸ್ಲಿಮರನ್ನ ಓಲೈಕೆ ಮಾಡಬೇಕು ಅನ್ನೋದು ಒಂದೇ ಒಂದು ಕಾರಣಕ್ಕೋಸ್ಕರ ಈ ಒಂದು ಟಾಸ್ಕ್ ಫೋರ್ಸ್ ಅನ್ನ ಮಾಡಿದ್ದಾರೆ ಅವರು. ಇದರಿಂದ ಇನ್ನಷ್ಟು ಗಲಭೆಗಳು ಜಾಸ್ತಿ ಆಗ್ತೈತೆ ಹೊರತು ನೀವು ಕಾಂಗ್ರೆಸ್ ಅವರು ಕೋಮುವಾದಿ ಮುಸ್ಲಿಮರಿಗೆ ಬೆಂಬಲ ಮಾಡಕ್ ಹೊರಟ್ರೆ ಇದು ಇನ್ನ ಇಲ್ಲಿಗೇನಿಲ್ಲಲ್ಲ, ಇನ್ನ ದೊಡ್ಡ ಮಟ್ಟದಲ್ಲಿ ಗಲಾಟೆಗೆ ಕಾಂಗ್ರೆಸ್ ಸರ್ಕಾರನೇ ಪ್ರೇರಣೆ ಆಗ್ತದೆ. ಕಾಂಗ್ರೆಸ್ ಸರ್ಕಾರ ಚಿತಾವಣೆಯೇ ಕಾರಣ ಆಗ್ತದೆ. ಅದರಿಂದ ಸೌಹಾರ್ದ ವಾತಾವರಣ ಮಾಡಿಸೋದ್ರ ಬದಲು ಇನ್ನಷ್ಟು ಕೆರಳುವ ರೀತಿ ನಿಮ್ಮ ನಡೆನುಡಿಗಳಿದೆ. ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ಗಳು ಹಾಕೋದು ಖಂಡನೀಯ. ಈ ತರ ನೀವು ಮಾಡಿದ್ರೆ ಬಹಳ ದಿನ ಇರಲ್ಲ. ನೀವು ಆಲ್ರೆಡಿ ಅರ್ಧ ಆಯುಸ್ ಮುಗ್ದೋಗಿದೆ ನಿಮ್ಗೆ. ಇನ್ನು ಅರ್ಧ ಆಯುಷೇ ಇರೋದು ಈ ಸರ್ಕಾರದ್ದು. ಇದೆಲ್ಲ ನಿಮ್ಗೆ ಮತ್ತೆ ರಿಪೀಟ್ ಆಗ್ತೈತೆ. ನೀವೇನ್ ಮಾಡ್ತಾ ಇದ್ದೀರಾ ರಿಪೀಟ್. ಅದ್ ಬಿಟ್ಬಿಟ್ಟು ಕಳೆದ 2 ವರ್ಷದಿಂದ ಕೊಲೆ, ಸುಲಿಗೆ, ಅತ್ಯಾಚಾರಗಳು ಇವೆಲ್ಲ ನಡೀತಲ್ಲ. ಅವಾಗ ಸರ್ಕಾರ ಏನ್ ಮಾಡ್ತಾ ಇತ್ತು? ಆಗ ಬಾಯಿ ಮುಚ್ಕೊಂಡು ಕೂತಿದ್ರಿ. ಇಲ್ಲಿ ವಸೂಲಿ ಮಾಡ್ಕೊಂಡು, ATM ಮಾಡ್ಕೊಂಡು, ದುಡ್ಡು ಹೊಡ್ಕೊಂಡು, ಹಗರಣಗಳ ಮೇಲೆ ಹಗರಣಗಳು ಮಾಡ್ಕೊಂಡು ಕೂತಿದ್ರಿ. ಈಗ ಏಕಾಏಕಿ ಹಿಂದೂ ಕಾರ್ಯಕರ್ತರನ್ನ ಬಂಧಿಸುವಂಥದ್ದು ಖಂಡನೀಯ. ಈ ತರ ನೀವು ಮಾಡೋದಾದ್ರೆ ಬಿಜೆಪಿನೂ ಕೂಡ ಬೀದಿಗಿಳಿದು ಹೋರಾಟವನ್ನ ನಾವು ಪ್ರಾರಂಭ ಮಾಡ್ತೀರಿ. ನಾವು ನಮ್ಮ ಕಾರ್ಯಕರ್ತರನ್ನ ಈ ತರ ಕೇಸ್ಗಳನ್ನ ಹಾಕುವಂಥದ್ದು, ಅವ್ರ ಮೇಲೆ ಸುಳ್ಳು ಆಪಾದನೆಯನ್ನ ಮಾಡೋವಂಥದ್ದಕ್ಕೆ ನಾವು ಕೈಕಟ್ಟಿ ಕೂತ್ಕೊಳ್ಳಲ್ಲ. ನಾವು ಬೀದಿಗಿಳಿದು ಹೋರಾಟವನ್ನ ನಮ್ಮ ಕಾರ್ಯಕರ್ತರ ಪರವಾಗಿ, ಹಿಂದೂ ಕಾರ್ಯಕರ್ತರ ಪರವಾಗಿ, ಹಿಂದೂಗಳ ಜನಗಳ ಬಗ್ಗೆ ನಾವು ಹೋರಾಟವನ್ನ ಮಾಡ್ತೀವಿ. ನಾವು ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.